Hello students, welcome to your channel Parivartan Physics. Dear students, it's already the mid of December. Your preparatory exams are on the edge and your annual exams are very close, right? Many of you were also commenting and also as usual according to the trend of every year. ಪ್ರತಿ ವರ್ಷ ಬಹಳಷ್ಟು ಸ್ಟೂಡೆಂಟ್ಸ್ ಕೇಳ್ತಾರೆ, ಪ್ರತಿ ವರ್ಷ ನಾನು ಮಾಡಿ ಕೊಟ್ಟಿರ್ತೀನಿ. ಪ್ರತಿ ವರ್ಷ annual exam ಯಾವ ತರ ಓದಬೇಕು, what are the important questions, right? All these things I will be providing every year. So for this also, for this year also we are doing that. You know, very first thing, in this video we are going to specially focus on annual exam 2026. We are going to know how to study, what are the most important questions and how to score 60 plus easily. See, very first thing what I will tell you is, ಈ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಏನು ಈ ಸರಿ ನಾನು ಪ್ರೊವೈಡ್ ಮಾಡತ್ತೀನಿ ಎವ್ರಿ ಇಯರ್ ಐ ಡೂ ದಟ್. ಈಗ ಲಾಸ್ಟ್ ಒಂದು 2 years ಆಯ್ತು ಈಗ ನಾನು ಏನು ಪ್ರೊವೈಡ್ ಮಾಡತ್ತೀನಿ. ಮೆನಿ ಸ್ಟೂಡೆಂಟ್ಸ್ ಹ್ಯಾವ್ ಯೂಸ್ಡ್ ಇಟ್, ದೇ ಹ್ಯಾವ್ ರೆಡ್ ಅಕಾರ್ಡಿಂಗ್ ಟು ದಟ್ ಅಂಡ್ ದೇ ಹ್ಯಾವ್ ಸ್ಕೋರ್ಡ್ ವೆರಿ ಗುಡ್, ರೈಟ್? ಅದು ಬಹಳಷ್ಟು ಸ್ಟೂಡೆಂಟ್ಸ್ ಅದನ್ನ ಯೂಸ್ ಮಾಡ್ಕೊಂಡಿದ್ದಾರೆ ರೀ, ರೈಟ್? ಸೊ ಈಗ ಈ ವರ್ಷನೂ ಕೂಡ ನಾನು ಒಂದು ಲಿಸ್ಟ್ ಆಫ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ನ ಪ್ರೊವೈಡ್ ಮಾಡಿದ್ದೀನಿ. ದೀಸ್ ಕ್ವೆಶನ್ಸ್ ಆರ್ ನಾಟ್ ರ್ಯಾಂಡಮ್ಲಿ ಪಿಕ್ಡ್. ಇದು ರ್ಯಾಂಡಮ್ಲಿ ಪಿಕ್ಡ್ ಎಲ್ಲಿಂದ ಕಾಪಿ ಮಾಡ್ಕೊಂಡು ಹಾಕಿದ್ದು ಒಂದು PDF ಅಲ್ಲ, right? As you all know, there is a blueprint released for this year specifically by the board. There are 3 model papers released by the board and there are 2 practice papers released by the board plus question bank release madidare, right? Keeping all these things in mind, analyzing the blueprint, analyzing the model papers, analyzing the practice papers, analyzing the previous tense, previous year questions ennellanu kuda analyze ಮಾಡಿ, on the basis of blueprint and on the basis of model papers and practice papers, I have picked these important questions and I have arranged it priority wise. Okay, ಚಾಪ್ಟರ್ ವೈಸ್ ಅರೇಂಜ್ ಮಾಡಿದ್ದಲ್ಲ, ಪ್ರಿಯಾರಿಟಿ ವೈಸ್ ಅರೇಂಜ್ ಮಾಡಿದ್ದದ್ರಿ. ಅಂದ್ರೆ ಯಾವ ಪಾರ್ಟ್ ಒಳಗೆ ಯಾವ ಚಾಪ್ಟರ್ ಮೇಲೆ ಕ್ವೆಶನ್ಸ್ ಬರುವಂತ ಚಾನ್ಸಸ್ ಅದ, ಫಸ್ಟ್ ಆ ಚಾಪ್ಟರ್ ಮೇಲಿಂದ ಅದ್ರೊಳಗಿಂದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ಫಸ್ಟ್, ಆಮೇಲೆ ರೆಸ್ಟ್ ಆಫ್ ದ ಚಾಪ್ಟರ್ಸ್ ಮೇಲಿನ ಕ್ವೆಶನ್ಸ್ ಅದಾವ್ರಿ. ಲೈಕ್ ದಿಸ್ ಐ ಹ್ಯಾವ್ ಪ್ರಿಪೇರ್ಡ್ ಇಟ್ priority wise. So here in today's video you are going to get a PDF on most important questions to study for annual exam 2026, right? ಆಮೇಲೆ ಈ PDF actually questions ಅದ ಅಷ್ಟೇ ಅದ ರೀ. I wanted to provide or I wanted to prepare one more PDF where along with the questions answers will also be there. So answers ಅದು ಕೂಡ ಒಂದು PDF ನಾನು ರೆಡಿ ಮಾಡಿ ಅದ್ರ ಮೇಲೆ ಕೂಡ ಒಂದು ವಿಡಿಯೋ ಮಾಡ್ತೀನಿ. ಸೊ ಯು ಹ್ಯಾವ್ ಟು ವೇಟ್ ಫಾರ್ ದಟ್. ಈಗ ಪ್ರೆಸೆಂಟ್ಲಿ ಕ್ವೆಶನ್ಸ್ ಅದಾವ, ಈ ಕ್ವೆಶನ್ಸ್ ಬೇಸಿಸ್ ಮೇಲೆ ನಿಮ್ಗೆ ಏನು ನಿಮ್ಮ ಹತ್ರ ನೋಟ್ಸ್ ಅದ ಅದನ್ನ ನೀವು ನೋಡ್ಕೊಂಡು ನೀವು ಪ್ರಿಪೇರ್ ಆಗ್ಬೋದು. ಓಕೆ, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನಂತಂದ್ರೆ, ಈಗ ನೋಡ್ರಿ, ಐ ಹ್ಯಾವ್ ಆಲ್ರೆಡಿ ಮೇಡ್ ಅ ವಿಡಿಯೋ ಆನ್ ಅನಾಲಿಸಿಸ್ ಆಫ್ ಆಲ್ 3 ಮಾಡೆಲ್ ಪೇಪರ್ಸ್ ಆಸ್ ವೆಲ್ ಆಸ್ ಪ್ರಾಕ್ಟೀಸ್ ಪೇಪರ್ಸ್ ಮತ್ತು ಬ್ಲೂ ಪ್ರಿಂಟ್. ಇದ್ರದ್ದು ಎಲ್ಲ ಥರದ ಅನಾಲಿಸಿಸ್ ಒಂದು ಮಾಸ್ಟರ್ ಅನಾಲಿಸಿಸ್ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಕೂಡ ಆ ಥರದ ಡಿಸ್ಕ್ರಿಪ್ಷನ್ ಲಿಂಕ್ ಒಳಗೆ, ಡಿಸ್ಕ್ರಿಪ್ಷನ್ ಲಿಂಕ್ ನಿಮಗೆ ಆ ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಒಳಗೆ ಸಿಗ್ತದ್ರಿ. ಯು ಕ್ಯಾನ್ ವಾಚ್ ದಟ್ ವಿಡಿಯೋ. ಫಸ್ಟ್ ವಾಚ್ ದಟ್ ವಿಡಿಯೋ, you will get to know what actually the paper is going to look like for this year. ಅದು ನಿಮಗೆ ಕ್ಲಿಯರ್ ಗೊತ್ತಾಗ್ತದ್ರಿ. ಅದನ್ನ ನೋಡ್ಕೊಂಡು ಆಮೇಲೆ ಈ ವಿಡಿಯೋಗೆ ಬರ್ರಿ. ಕ್ಲಿಯರ್? ಓಕೆ, ಸೊ ವಿಲ್ ಬಿಗಿನ್ ದ ವಿಡಿಯೋ ದೆನ್ ವಿದೌಟ್ ಎನಿ ಡಿಲೇ. ಸಿ, ಫಸ್ಟ್ ಥಿಂಗ್ ಐ ವಿಲ್ ಟೆಲ್ ಯು ದಿಸ್ ಕ್ಲಿಯರ್ಲಿ. 5 mark ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ವಿಡಿಯೋಸ್ಗಳನ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಫಾರ್ ದಿಸ್ ಅಕಾಡೆಮಿಕ್ ಇಯರ್ ಆಸ್ ವೆಲ್ as ಪ್ರಿವಿಯಸ್ ಅಕಾಡೆಮಿಕ್ ಇಯರ್ದು ಅದಾವೆ. ನೀವು ಜಾಸ್ತಿ ಕ್ವೆಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡೋರಿದ್ದೀರಿ ಅಂತಂದ್ರೆ ಆ ವಿಡಿಯೋಸ್ಗಳನ್ನ ನೋಡಿ ನೀವು ಬೋರ್ಡ್ ಎಕ್ಸಾಮ್ ರಿಲೇಟೆಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅದ್ರೊಳಗೆ ಅದಾವೆ. ಯು ಕ್ಯಾನ್ ಪ್ರಾಕ್ಟೀಸ್ ದೋಸ್. ಅದ್ರ ಜೊತೆಗೆ ಡೆರಿವೇಶನ್ಸ್ ಕೂಡ ಒಂದು ವಿಡಿಯೋ ಸೀರೀಸ್ ಅದ ರೀ, ನೀವು ಅದನ್ನು ನೋಡ್ಬೋದು, ರೈಟ್? ಅದ್ರ ಜೊತೆಗೆ KCET 2026 ಇದಕ್ಕೆ ಸ್ಪೆಸಿಫಿಕಲಿ ಟಾರ್ಗೆಟ್ ಮಾಡಿ CET ಪ್ರಿಪರೇಷನ್ ಯಾರು ಮಾಡತ್ತೀರಿ ಅವ್ರಿಗೆ ಹೆಲ್ಪ್ ಆಗುವಂಗೆ ಒಂದು ಪ್ಯೂರ್ KCET ಪ್ಲೇ ಲಿಸ್ಟ್ ಅದ. ಯು ಕ್ಯಾನ್ ಗೋ ಅಂಡ್ ವಾಚ್ ದಟ್ ವಿಡಿಯೋಸ್. ದ ವಿಡಿಯೋಸ್ ಆರ್ ಗೆಟಿಂಗ್ ಅಪ್ಡೇಟೆಡ್ ಎವ್ರಿ ವೀಕ್. ಸೊ ಅಲ್ಲೇ ಅಪ್ ಟಿಲ್ ವಿ ಆಪ್ಟಿಕ್ಸ್ ವಿ ಹಾವ್ ಕಂಪ್ಲೀಟೆಡ್. ಸೂನ್ ದ ರೆಸ್ಟ್ ಆಫ್ ದ 4 small chapters we are going to complete and will also go for first PUC chapters as much as possible, right? So please go and visit the playlist. The links are in the description box. Okay, without making any delay, let us begin. See, very first thing, how to study. This is very important. This is very, very important. Why I will tell you. ಯಾಕಂತಂದ್ರೆ ನೋಡ್ರಿ, ಈಗ ಲಾಸ್ಟ್ ಮೂಮೆಂಟ್ ಬಂದೆ ನೀವೇನಾದ್ರೂ ಫಸ್ಟ್ ಚಾಪ್ಟರ್ ಫಸ್ಟ್ ಡೆಫಿನೇಷನ್ ಹಿಡ್ಕೊಂಡು ಲಾಸ್ಟ್ ಚಾಪ್ಟರ್ ಲಾಸ್ಟ್ ಡೆಫಿನೇಷನ್ ವರೆಗೂ ನೀವೇನಾದ್ರೂ ಡೀಟೇಲ್ ಆಗಿ ಓದ್ಕೊಂತ ಹೋದ್ರೆ ಇಟ್ ವಿಲ್ ಕ್ರಿಯೇಟ್ ಅ ಪ್ರೆಷರ್ ಆನ್ ಯು ಅಂಡ್ ಇಟ್ ಇಸ್ ನಾಟ್ ಗೋಯಿಂಗ್ ಟು ಕವರ್ ಈಸಿಲಿ. ಈ ಪ್ರೆಷರ್ ಒಳಗೆ ಲಾಸ್ಟ್ ಮೂಮೆಂಟ್ ಒಳಗೆ ನೀವು ಏನಾದ್ರೂ ಆ ತರ ಓದಿದ್ರೆ ಇಟ್ ಇಸ್ ನಾಟ್ ಗೋಯಿಂಗ್ ಟು ವರ್ಕ್ಔಟ್, ರೈಟ್? ಅದು ನಿಮ್ಗೆ ಕಾನ್ಫಿಡೆನ್ಸ್ ಲಾಸ್ ಆಗ್ತದ್ರಿ, ನೀವು ಪ್ರೆಷರ್ ಕ್ರಿಯೇಟ್ ಆಗ್ತದ್ರಿ. ಇಟ್ ಟೇಕ್ಸ್ ವೆರಿ ವಾಸ್ಟ್ ಟೈಮ್ ಫಾರ್ ಟು ಕವರ್ ದ ಸಬ್ಜೆಕ್ಟ್ ಅಂಡ್ ಬೈ ದಟ್ ಯುವರ್ ಪರ್ಫಾರ್ಮೆನ್ಸ್ ವಿಲ್ ಗೆಟ್ ಅಫೆಕ್ಟೆಡ್, ರೈಟ್? ದಿಸ್ ಇಸ್ ವಾಟ್ ಗೋಯಿಂಗ್ ಟು ಹ್ಯಾಪನ್. ಸೊ ಹೌ ಯು ಹ್ಯಾವ್ ಟು ಸ್ಟಡಿ ಅಂಡ್ ಹೌ ಯು ಹ್ಯಾವ್ ಟು ಕವರ್ ಸ್ಮಾರ್ಟ್ಲಿ ಇನ್ ಶಾರ್ಟ್ ಟೈಮ್ ಆಸ್ ವೆಲ್ ಆಸ್ ಗೆಟ್ more marks. That is what I am going to tell. Every year I tell this, and this is 100% useful strategy to study physics very fast, right, and effectively. See, very first thing, we know this already. Idu already ನಿಮಗೆ ಗೊತ್ತದ್ರಿ, ಆದ್ರೂ ಕೂಡ ಹೇಳ್ಬಿಡ್ತೀನಿ. ಇಲ್ಲಿ
ನಮಗೆ ನೋಡ್ರಿ, there are 4 parts in the question paper. Part D, where 5 mark derivations and 5 mark numericals will be asked. It is of 25 marks, right? 25 marks. And part C, 3 mark questions are asked, right? 15 marks, 5 questions you have to answer. In part B, 2 mark questions, 5 questions you have to answer, 10 marks, right? Part A ಒಳಗೆ ನಿಮಗೆ 15 MCQs, 5 fill in the blanks ಇರ್ತಾವ್ರಿ. ಈಗ ಪಾರ್ಟ್ ಡಿ 25 ಮಾರ್ಕ್ಸ್ ಗ್ಯಾರಂಟೆಡ್ ಪಾರ್ಟ್ ಇದು. ಇದ್ರೊಳಗೆ ಒಂದು ಮಾರ್ಕ್ ಲೂಸ್ ಮಾಡ್ಕೋಬಾರ್ದು. ಇಫ್ ಯು ಲೂಸ್ ಮಾರ್ಕ್ಸ್ ಇನ್ ದಿಸ್ ಪಾರ್ಟ್, ಯು ಆರ್ ನಾಟ್ ಗೋಯಿಂಗ್ ಟು ಸ್ಕೋರ್ ಗುಡ್. ಸೊ ಬಿ ವೆರಿ ಕಾನ್ಫಿಡೆಂಟ್ ಅಂಡ್ 100% ಪ್ರಿಪೇರ್ಡ್ ಫಾರ್ ದಿಸ್ ಪಾರ್ಟ್. ಡೋಂಟ್ ಲೂಸ್ ಅ ಸಿಂಗಲ್ ಮಾರ್ಕ್ ಇನ್ ದೀಸ್ ಪಾರ್ಟ್ಸ್, ಸ್ಪೆಷಲಿ ಪಾರ್ಟ್ ಡಿ, ಪಾರ್ಟ್ ಸಿ, ಪಾರ್ಟ್ ಬಿ. ಒಂದು ಮಾರ್ಕ್ಸ್ ನೀವು ಕಳ್ಕೋಬಾರ್ದು. ಇಫ್ ಯು ಡೂ ದಿಸ್ ಸಾಲಿಡ್ಲಿ, ದೆನ್ nobody is going to stop you from scoring more than 60, right? Okay, so that's why part D 25 marks ಇಲ್ಲಿ ನಿಮಗೆ derivations ಬರ್ತಾವ, numericals ಬರ್ತಾವ. I am going to tell you very clearly from which what derivations you will get, what numericals you will get. That PDF will suggest you what to read, right? ಆಮೇಲೆ part C, part B, part A ಒಳಗೆ ನೋಡ್ರಿ MCQs ಬರ್ತಾವೆ ಪ್ಲಸ್ fill in the blanks ಬರ್ತಾವೆ. fill in the blanks ಅಂತೂ ಈಸಿಯೆಸ್ಟ್ ಇರ್ತಾವ್ರಿ. ಆಮೇಲೆ ಅದರದ ಆನ್ಸರ್ಸ್ ಕೂಡ ನಿಮಗೆ ಬ್ರಾಕೆಟ್ ಒಳಗೆ ಕೊಟ್ಟಿರ್ತಾರೆ. ಈವನ್ ಇಫ್ ಯು ನೋ ವಾಟ್ ಸೆಂಟೆನ್ಸ್ ಇಸ್ ದಿಸ್ ಫ್ರಮ್ ಚಾಪ್ಟರ್, ಯಾವ ಚಾಪ್ಟರ್ದಾಗಿಂದ ಐತಿ, ಯಾವ ಕಾನ್ಸೆಪ್ಟ್ ರಿಲೇಟೆಡ್ ಐತಿ ಅಂತ ಗೊತ್ತಾದ್ರೂ ಕೂಡ ನೀವು ಆನ್ಸರ್ ಗೆಸ್ ಮಾಡ್ಬೋದು. ಅಷ್ಟು ಈಸಿಲಿ ನೀವು fill in the blanks ಮಾರ್ಕ್ಸ್ ಗಳಿಸಬಹುದು. ಸೊ ಆ 5 ಮಾರ್ಕ್ಸ್ ನೀವು ಈಸಿಲಿ ಗಳಿಸಬಹುದು. ಇನ್ನು ನೋಡ್ರಿ, ಈ ಪಾರ್ಟ್ ಎ ಒಳಗೆ ಏನು ಉಳಿದ 15 MCQs ಇರ್ತಾವೆ. 15 MCQs ಒಳಗೆ ಒಂದು 3 to 4 ಹಾಟ್ಸ್ ಅಂತ ಅಂತಾರ್ರಿ. ಬಟ್ ಹಾಟ್ಸ್ ಅಂತ ಅಂದ್ರೂ ಕೂಡ ಅವೇನ್ ನಮಗೆ CET ಲೆವೆಲ್ದು ಅಥವಾ ನೀಟ್ JEE ಲೆವೆಲ್ MCQs ಏನ್ ಇರಂಗಿಲ್ಲ. ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ CET, NEET, JEE, then these MCQs will be very simple for you. Theoretical based ಇರ್ತಾವ, ಕ್ಯಾಲ್ಕುಲೇಟಿವ್ ಒಂದು ಇರಂಗಿಲ್ಲ. ಕ್ಯಾಲ್ಕುಲೇಟಿವ್ ಇರಬಾರ್ದು ಅಂತೇಳಿ ಕೂಡ ಬೋರ್ಡ್ ರೂಲ್ ಇದೆ. ಸೊ ನೋ ಕ್ಯಾಲ್ಕುಲೇಟಿವ್ MCQs ವಿಲ್ ಬಿ ದೇರ್, ರೈಟ್? ಸೊ ಅಲ್ಲಿ ನಿಮಗೆ ಥಿಯರಾಟಿಕಲ್ MCQs ಇರ್ತಾವ್ರಿ. ಸೊ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ನಿಮಗಿದ್ರೆ ಇವತ್ತು ನೀವು ಆನ್ಸರ್ ಮಾಡಬಹುದು. ಇಫ್ ಯು ನೋ ದ ಕಾನ್ಸೆಪ್ಟ್ಸ್ ಕ್ಲಿಯರ್ಲಿ, ಯು ಕ್ಯಾನ್ ಆನ್ಸರ್ ದೀಸ್ ಕ್ವೆಶನ್ಸ್. ಸೊ ಇವು ಕವರ್ ಆಗ್ತಾವ್ರಿ ನಿಮಗೆ, ರೈಟ್? MCQs ಕವರ್ ಆಗ್ತವೆ. ಇವೆಲ್ಲ ಇಷ್ಟೆಲ್ಲ ಮಾಡೋದ್ರೊಳಗೆ ಇದು ಕವರ್ ಆಗ್ತಿರ್ತದೆ. ಪ್ಲಸ್ ಐ ಆಮ್ ಹ್ಯಾವಿಂಗ್ ಒನ್ ಮೋರ್ ಐಡಿಯಾ ಅಂತಂದ್ರೆ, ಮತ್ತೊಂದು ನಾವು ವಿಡಿಯೋ ಮಾಡ್ಬೇಕಂತ ಹೇಳಿದೆ MCQs ಅಂತೇಳಿ. ನಾಟ್ ದ ಸೆಟ್ ಆಫ್ MCQs ಯಾರು ಇದ ಬರ್ತಾವ ಅಂತ ಹೇಳಕ್ ಬರೋದಿಲ್ರಿ. ನೋಬಡಿ ಕ್ಯಾನ್ ಸೇ ದೀಸ್ MCQs ವಿಲ್ ಕಮ್ ಆರ್ ದೀಸ್ ಆರ್ ದ ಇಂಪಾರ್ಟೆಂಟ್ MCQs. ಯಾರು ಹೇಳಕ್ ಬರೋದಿಲ್ಲ. ಬಟ್ MCQs ಸಾಲ್ವ್ ಮಾಡಬೇಕಾದ್ರೆ, MCQs ಗಳಿಗೆ ಆನ್ಸರ್ ಮಾಡಬೇಕಾದ್ರೆ ಏನ್ ಬೇಕಲ್ಲ ಬ್ಯಾಕ್ ಗ್ರೌಂಡ್ ನಾಲೆಜ್, ಏನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬೇಕಲ್ಲ ಪ್ರತಿ ಚಾಪ್ಟರ್ ಮೇಲೆ, ದಟ್ ಐ ಆಮ್ ಗೋಯಿಂಗ್ ಟು ಡೂ ಅಂಡ್ ವೆರಿ ಸೂನ್ ಐ ವಿಲ್ ಅಪ್ಲೋಡ್ ಇಟ್, ರೈಟ್? ಅದನ್ನ ನೀವು ಓದ್ಕೊಂಡ್ ಬಿಟ್ರೆ ನಿಮ್ಗೆ MCQs ಗಳಿಗೆ ಆನ್ಸರ್ ಮಾಡ್ಲಿಕ್ಕೆ ನಿಮ್ಗೆ ಎನಫ್ ನಾಲೆಜ್ ಸಿಗ್ತದೆ. ಓಕೆ, ಈಗ ನೋಡ್ರಿ, ಪಾರ್ಟ್ ಡಿ, ಪಾರ್ಟ್ ಸಿ, ಪಾರ್ಟ್ ಬಿ 25 ಪ್ಲಸ್ 15 ನಮಗೂ 40 ಮಾರ್ಕ್ಸ್ ಆಯ್ತಾ, ಪ್ಲಸ್ 10 50 ಮಾರ್ಕ್ಸ್ ಆಯ್ತ್ರಿ. ಇಲ್ಲೇ ನಿಮಗೆ 50 ಮಾರ್ಕ್ಸ್ ಬರ್ತದ್ರಿ, ರೈಟ್? ಪ್ಲಸ್ 20 70 ಮಾರ್ಕ್ಸ್. ಸೊ ಯು ಕ್ಯಾನ್ ಸ್ಕೋರ್ ದಿಸ್. ಇಲ್ಲಿ ಸಾಲಿಡ್ಲಿ ನೀವು ಒಂದು ಮಾರ್ಕ್ ಕಳ್ಕೋಬಾರ್ದ. ಈಗೇನ್ ನಾ ನಂಬರ್ ಆಫ್ ಕ್ವೆಶನ್ಸ್, ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಕೊಡ್ತೀನಿ. ಯು ಡೂ ದೀಸ್ ಕ್ವೆಶನ್ಸ್ ಸಾಲಿಡ್ಲಿ ಅಂಡ್ ಪರ್ಫೆಕ್ಟ್ಲಿ, ಯು ವಿಲ್ ನಾಟ್ ಲೂಸ್ ಅ ಸಿಂಗಲ್ ಮಾರ್ಕ್ ಇನ್ ದಿಸ್. ಸೊ ದಿಸ್ ಇಸ್ 50 ಪ್ಲಸ್ ಇಲ್ಲಿ ನೀವು 20 ಮಾರ್ಕ್ಸ್ ಒಳಗೆ ನೀವು fill in the blanks 5 ಮಾರ್ಕ್ಸ್ ಹಿಡ್ಕೊಳ್ರಿ. ಒಂದು 10 MCQs ಅಂತೂ ನೀವು ಈಸಿಲಿ ಸಾಲ್ವ್ ಮಾಡಬಹುದು ಆನ್ ದ ನಾಲೆಜ್ ಆಫ್ ದೀಸ್ ಕ್ವೆಶನ್ಸ್. ಸೊ ಈಸಿಲಿ ಯು ಕ್ಯಾನ್ ಸ್ಕೋರ್ 60 ಪ್ಲಸ್ ಅಟ್ ಎನಿ ಕಾಸ್ಟ್, ರೈಟ್? ಸೊ ಡೋಂಟ್ ಲೂಸ್ ದೀಸ್ ಮಾರ್ಕ್ಸ್. ಸೊ ಹೌ ಟು ಸ್ಟಡಿ? ಈಗ ಸರ್ ಫಸ್ಟ್ ಪೇಜ್ ಆಫ್ ದ ಫಸ್ಟ್ ಚಾಪ್ಟರ್ ಹಿಡ್ಕೊಂಡು ಲಾಸ್ಟ್ ಪೇಜ್ ಆಫ್ ದ ಲಾಸ್ಟ್ ಚಾಪ್ಟರ್ ತನಕ ಡೀಟೇಲ್ ಓದ್ಕೊತ ಹೋಗ್ಬಾರ್ದು. ದೆನ್ ಹೌ ಟು ರೀಡ್, ಹೆಂಗ್ ಓದ್ಬೇಕು? ಸೊ ಅದನ್ನು ಓದ್ಬೇಕಾದ್ರೆ ನೋಡ್ರಿ, ಐ ವಿಲ್ ಟೆಲ್ ಯು ದಿಸ್ ಕರೆಕ್ಟ್ಲಿ. ಅಂಡರ್ಸ್ಟ್ಯಾಂಡ್ ದ ಸ್ಟ್ರಾಟಜಿ ಕ್ಲಿಯರ್ಲಿ. ಫಸ್ಟ್ ಗೋ ಅಂಡ್ ಪ್ರಿಪೇರ್ ಪಾರ್ಟ್ ಡಿ. ಅಂದ್ರೆ 25 ಮಾರ್ಕ್ಸ್ ಸಾಲಿಡ್ಲಿ ಫಸ್ಟ್ ಫಿಕ್ಸ್ ಮಾಡ್ಕೊಡ್ರಿ. ಹೆಂಗ? when you sit to study physics ಅಭ್ಯಾಸ ಮಾಡ್ಲಿಕ್ಕೆ ನೀವು ಕುಂತಾಗ ಏನ್ ಮಾಡ್ರಿ, ಫಸ್ಟ್ ಆಸ್ ಯು ವಾಚ್ ದಟ್ ವಿಡಿಯೋ ಆಫ್ ಮೈನ್, ಐ ಎಂ ಮಾಡೆಲ್ ಪೇಪರ್ಸ್ ಮತ್ತು ಬ್ಲೂ ಪ್ರಿಂಟ್ ಅನಲೈಸ್ ಮಾಡಿದ ವಿಡಿಯೋ ಏನದ ಅದನ್ನ ನೀವು ಅಬ್ಸರ್ವ್ ಮಾಡ್ರಿ. ಈಗೂ ಕೂಡ ನಾ ಹೇಳ್ತೀನಿ, 5 ಮಾರ್ಕ್ ಒಳಗೆ ನಿಮಗೆ ಮ್ಯಾಕ್ಸಿಮಮ್ 5 ಮಾರ್ಕ್ ಡೆರಿವೇಶನ್ಸ್ ಬರುವಂತ ಚಾಪ್ಟರ್ಸ್ ಯಾವು, ಪಾಸಿಬಲ್ ಚಾಪ್ಟರ್ಸ್ ಯಾವು? ಫಸ್ಟ್ ಚಾಪ್ಟರ್, ಸೆಕೆಂಡ್ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್, ಕರೆಂಟ್ ಎಲೆಕ್ಟ್ರಿಸಿಟಿ, ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್, ray optics or wave optics. These are the chapters from which you are going to get 5 mark derivations. Numericals ಎದ್ರಾಗಿಂದ ಬರ್ತಾವ. ಫಸ್ಟ್ 2 ಚಾಪ್ಟರ್ಸ್, ಕರೆಂಟ್ ಎಲೆಕ್ಟ್ರಿಸಿಟಿ, AC, ray optics. ಸೊ ಅವ ಚಾಪ್ಟರ್ಸ್ ಅದ, ನ್ಯೂಮರಿಕಲ್ಸ್ ಅದೇ, ಡೆರಿವೇಶನ್ಸ್ ಅದೇ. ಸೊ ಇಷ್ಟು ಚಾಪ್ಟರ್ಸ್ ಒಳಗೆ ಅಂದ್ರೆ ಒಂದು 5 to 6 ಚಾಪ್ಟರ್ದಾಗಿ ನೀವು 5 ಮಾರ್ಕ್ಸ್ ಡೆರಿವೇಶನ್ಸ್ ಪ್ಲಸ್ 5 ಮಾರ್ಕ್ಸ್ ನ್ಯೂಮರಿಕಲ್ಸ್ ನೀವೇನಾದ್ರೂ ಮಾಡ್ಕೊಂಡ್ ಬಿಟ್ರೆ ನಿಮ್ದು 25 ಮಾರ್ಕ್ಸ್ ತಯಾರಿ ಮುಗಿತು. ಯು ಆರ್ ರೆಡಿ ಟು ಗೇನ್ 25 ಮಾರ್ಕ್ಸ್. So first cover 5 mark derivations and 5 mark numericals from this chapter. So ಈ part by part ನೀವು ಯಾವ ತರ ಅಭ್ಯಾಸ ಮಾಡಬೇಕು ಅದೇ ತರ ಈ PDF ರೆಡಿ ಮಾಡಿದ್ದೀನಿ. So first go and prepare part D. Part D ಒಳಗೆ ಯಾವ ಕ್ವೆಶ್ಚನ್ಸ್ ಬರ್ಬೋದು, ಯಾವ ನ್ಯೂಮರಿಕಲ್ಸ್ ಬರ್ಬೋದು, ಅವೆಲ್ಲಷ್ಟು ಕೂಡ ಅಲ್ಲಿ ಲಿಸ್ಟ್ ಅದ. ಅದನ್ನ ನೀವು ಪ್ರಿಪೇರ್ ಮಾಡಿಬಿಟ್ರೆ, ಇಫ್ ಯು ರೀಡ್ ದಟ್ ಲಿಸ್ಟ್, ಇಫ್ ಯು ಆರ್ ಪರ್ಫೆಕ್ಟ್ ವಿತ್ ದಟ್, ಯು ಆರ್ ರೆಡಿ ಟು ಗೇನ್ 25 marks. So we are ready with 25 marks now. So like this you have to read. Don't sit and read it completely. That will not gain you marks. Okay, 25 marks ತಯಾರಿ ಮುಗಿತಾ. Part D I am clear now. Go for part C. Okay, part C 3 marks ಯಾವ ಚಾಪ್ಟರ್ ಒಳಗಿಂದ ಬರ್ಬೋದು,
ಯಾವ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅದ್ರೊಳಗೆ ಯಾವ ತರ ಕ್ವೆಶನ್ಸ್ಗಳು ಬರ್ತಾವೆ, ದಟ್ ದಿಸ್ PDF ವಿಲ್ ಟೆಲ್ ಯು ಕ್ಲಿಯರ್ಲಿ, ರೈಟ್. ಯಾವ ಕ್ವೆಶನ್ಸ್ ಬರ್ತಾವೆ, ಯಾವ ಚಾಪ್ಟರ್ದಾಗಿನ ಬರ್ತಾವೆ, ಪ್ಲಸ್ ಆ ಪ್ರೀವಿಯಸ್ ವಿಡಿಯೋ ನೋಡ್ರಿ, ಅದು ಕ್ಲಿಯರ್ ಆಗಿ ನಿಮಗೆ ಹೇಳ್ತದ್ರಿ, right. So there are important questions from part D in this PDF, important questions for part C, important questions for part B. So first study part D, fixed 25 marks, then go and study part C, 15 marks, then go and study part B, 10 marks. Istu part by part ನೀವು prepare ಮಾಡಿದ್ರೆ it will cover very soon. You can cover the subject very soon. You will get a very high confidence and you will feel the subject easy, right. ಆಮೇಲೆ you automatically ನಿಮಗೆ ಇವೆಷ್ಟು ಕವರ್ ಮಾಡೋದ್ರೊಳಗೆ ಇದು ನಾಲೆಜ್ ನಿಮಗೆ ಬಂದೇ ಬರ್ತದೆ. You can gain at least 10 to 15 marks in this easily, right. ಸ್ವಲ್ಪ ನೀವು ಮೊದಲಿಂದ ಹಾರ್ಡ್ ವರ್ಕ್ ಮಾಡಿದ್ರಿ ಅಂತಂದ್ರೆ ನೀವು ಎಲ್ಲಕ್ಕೆಲ್ಲನೂ ಮಾರ್ಕ್ಸ್ ಇಲ್ಲಿ ಗಳಿಸಬಹುದು. ಅಂಡ್ ಕವರಿಂಗ್ ಆಲ್ ದ ಸಬ್ಜೆಕ್ಟ್ ಆಸ್ ವೆಲ್ as scoring 70 out of 70 is not a big deal nowadays, right. ಯಾಕಂದ್ರೆ ನೀವು ಮೊದಲಿಂದ ಅಭ್ಯಾಸ ಮಾಡ್ಕೊಂತ ಬಂದಿದ್ರಿ ಅಂತಂದ್ರೆ it is very easy to score 70 out of 70 nowadays. I'm telling you this clearly, right. Even with this strategy you study, you will get 70 out of 70. ಈಗ ಲಾಸ್ಟ್ ಮೂಮೆಂಟ್ ಬಂದು ನಾವು ಓದತ್ತೇನ್ರಿ, ಮೊದಲಿಂದ ನಾವು ಓದಿಲ್ಲ ಅಂದ್ರೂ ಕೂಡ ನೀವು 50 to 55 ಈಸಿಲಿ ಸ್ಕೋರ್ ಮಾಡಬಹುದ್ರಿ, ಇವನ್ ಬೈ ದೀಸ್ ಪಾರ್ಟ್ಸ್ ಓನ್ಲಿ. ಬಟ್ right, okay, so this is how you have to study part by part. Don't go and study from first page of the first chapter to the last page of the last chapter. Don't sit and read like that. Go and study part by part. Part D 25 marks, done. Part C 15 marks, done. Part B 10 marks, done. Like this, part by part you go and study. You will score easily as well as you will cover easily and you will get a confidence. Okay, now let us see about the most important questions. Before that, ಇದು ನೋಡ್ರಿ, ಇದು ಬ್ಲೂ ಪ್ರಿಂಟ್ ಅದ. ಈ ಬ್ಲೂ ಪ್ರಿಂಟ್ ಕ್ಲಿಯರ್ಲಿ ನಿಮಗೆ ಹೇಳ್ತದ್ರಿ. This is a very clear blueprint given by the board for this academic year, right. They have mentioned it very clearly. Last year more model papers, more blueprint ಕೊಟ್ಟಿದ್ರೆ, it was very confusing. This year they have provided only one blueprint, right. So blueprint is very clear. It is suggesting clearly from which chapters you will get 5 mark questions, from which chapters you will get 3 mark questions, from which chapters you will get 2 mark questions, and from which chapters you will get the fill in the blanks. It is clearly mentioned in this, right. So the blueprint ada, analyzing this blueprint, analyzing all 3 model papers and analyzing all practice papers, I have prepared this list of most important questions for your annual examination. Do this confidently. Okay, well, let us go for the most important questions now, right. Okay, so this is the list of most important questions. So as I have told you, go sit and study part by part. So I have prepared this according to that strategy only. Okay, ಈಗ ನೋಡ್ರಿ, ಇಲ್ಲೇ most important and previously appeared questions from March 2014 to April 2025, up till April 2025 updated ಅದ. Okay, this question ಯಾವ ವರ್ಷ ಕೇಳಿದ್ರೆ ಅದೆಲ್ಲಾನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದದ್ರಿ, right. So this give you heavy confidence regarding those questions, right. These questions are prepared by analyzing blueprint, model papers and all the previous papers till now. So you can believe this, you can trust this enough and you can study this very well. You will surely do well. But you have to study all the questions in this PDF. You have to prepare it confidently. You have to write it correctly in the exam. Then only you can score. Sir, ನಾನು ನೀವು ಕೊಟ್ಟ ತರಗಿಂದ ಮತ್ತೆ ಹಾಫ್ ನಾ ಓದ್ತೀನಿ, ಆಮೇಲೆ ಅಲ್ಲಿ ಹೋಗಿ ಮತ್ತೆ ನಾ ಹಾಫ್ ಬರೀತೀನಿ. You cannot score 60 plus then. Do perfectly this much and score 60 plus easily, right. ಇಷ್ಟಂತೂ ನೀವು ಮಾಡ್ಲೇಬೇಕ್ರಿ, ಇದ್ರಾಗ ಮತ್ತೆ ನೀವು ಚಾಯ್ಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಓಕೆ, ನೋಡ್ರಿ, ಪಾರ್ಟ್ ಡಿ ಲಾಂಗ್ ಆನ್ಸರ್ಸ್ 5 mark questions. ಈ 5 mark questions ಒಳಗೆ ನೋಡ್ರಿ, ಇಲ್ಲೇ ನೀವು ಕ್ಯಾಶುವಲ್ ಈಗ ಅನ್ಕೋಬಹುದು. ಈಗ ನೋಡ್ರಿ, ಫಸ್ಟ್ ನಮಗೆ ಡೆರಿವೇಶನ್ ಅದ ಗಾಸ್ ಲಾ ಮೇಲೆ. ಇಟ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಇನ್ಫೈನೈಟ್ಲಿ ಲಾಂಗ್ ಚಾರ್ಜ್ಡ್ ಸ್ಟ್ರೇಟ್ ಕಂಡಕ್ಟರ್ ಮೇಲೆ ಅದ. ಇದು ಫಸ್ಟ್ ಕ್ವೆಶನ್. ಸೆಕೆಂಡ್ ಇದು ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜ್ಡ್ ಥಿನ್ ಸ್ಪೆರಿಕಲ್ ಶೆಲ್. ಆಮೇಲೆ ಥರ್ಡ್ ಕ್ವೆಶನ್ ಅದ ಎಲೆಕ್ಟ್ರಿಕ್ ಡೈಪೋಲ್ ಇಕ್ವೇಟೋರಿಯಲ್ ಪಾಯಿಂಟ್ ಮತ್ತು ಎಕ್ಸಿಯಲ್ ಪಾಯಿಂಟ್ ಡೆರಿವೇಶನ್ ಇದೆ. ಸರ್, ಇದು ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲ, ಇದನ್ನ ನೀವು ಮೊದಲು ಹಾಕ್ಬೇಕಿತ್ತು. ವೈ ಯು ಹ್ಯಾವ್ ಡನ್ ದಿಸ್, ವೈ ಯು ಪುಟ್ ದಿಸ್ ಫಸ್ಟ್, ವೈ ಯು ಡನ್ ಲೈಕ್ ದಟ್ ಇಸ್. ಈಗ ನೋಡ್ರಿ, ಇದನ್ನ ಬಹಳ ವರ್ಷ ಕೇಳಿಲ್ಲ, ರೈಟ್. ಇವು ರಿಪೀಟೆಡ್ಲಿ ಕೇಳಿದಾರ್ರಿ. ದೀಸ್ ಥಿಂಗ್ಸ್ ದೇ ಹ್ಯಾವ್ ಆಸ್ಕ್ಡ್ ರಿಪೀಟೆಡ್ಲಿ. ಸೊ ಯಾವ ಇತ್ತೀಚೆಗೆ ಒಂದು ಲಾಸ್ಟ್ 2-3 years ಒಳಗೆ ರಿಪೀಟೆಡ್ಲಿ ಕೇಳಿದಾರೆ, ದೇರ್ ಇಸ್ ಮ್ಯಾಕ್ಸಿಮಮ್ ಚಾನ್ಸ್ ಟು ಅವಾಯ್ಡ್ ದಟ್. ಸೊ ಯಾವ್ದು ಕೇಳಿಲ್ಲ ಅದನ್ನ ವಾಪಸ್ ಮ್ಯಾಕ್ ತಗೊಂಡ್ ಬರುವಂತ ಚಾನ್ಸಸ್ಗಳು ಇರ್ತಾವ್ರಿ. ಅದಕ್ಕೆ ಆ ಪ್ರಿಯಾರಿಟಿ ವೈಸ್ ನಾ ಇಲ್ಲಿ ಅರೇಂಜ್ ಮಾಡಿದ್ದದ. ಹಂಗಂತೇಳಿ ಯಾವ್ದೋ ಕ್ವೆಶನ್ ಮಿಸ್ ಮಾಡಿಲ್ಲ, ಬಟ್ ಪ್ರಿಯಾರಿಟಿ ನಾ ಚೇಂಜ್ ಮಾಡಿದ್ದೀನಿ, ರೈಟ್. ಸೊ ಫಸ್ಟ್ ಇಲ್ಲಿ ಸ್ಟ್ರೇಟ್ ವೈರ್ ಮೇಲೆ ಅದ, ಆಮೇಲೆ ಥಿನ್ ಸ್ಪೆರಿಕಲ್ ಶೆಲ್, ಆಮೇಲೆ ಎಕ್ಸಿಯಲ್ ಮತ್ತು ಇಕ್ವೇಟೋರಿಯಲ್ ಪಾಯಿಂಟ್ ಡೆರಿವೇಶನ್ ಅದ. ಆಮೇಲೆ ನೋಡ್ರಿ, ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಡ್ಯೂ ಟು ಪಾಯಿಂಟ್ ಚಾರ್ಜ್. ಸೊ ಇದು ಫಸ್ಟ್ ಚಾಪ್ಟರ್ ಆಯ್ತಾ, ಇದು ಸೆಕೆಂಡ್ ಚಾಪ್ಟರ್. ಆಮೇಲೆ ನೋಡ್ರಿ, ಥರ್ಡ್ ಚಾಪ್ಟರ್. ಈ ತರ ನಿಮ್ಗಿಲ್ಲೇ ಚಾಪ್ಟರ್ ಬೈ ಚಾಪ್ಟರ್ ಪ್ಲಸ್ ಅಕಾರ್ಡಿಂಗ್ ಟು ಪ್ರಿಯಾರಿಟಿ ನಿಮ್ಗೆ ಇಲ್ಲಿ ಕ್ವೆಶನ್ಸ್ ಅರೇಂಜ್ ಅದಾವ್ರಿ. ಆಮೇಲೆ ಯಾವ ಕ್ವೆಶನ್ ದಾಗಿಂದ 5 marks ಬರಂಗಿಲ್ಲಲ್ಲ, ಆ ಕ್ವೆಶನ್ಸ್ ಇಲ್ಲಿ ಪಾರ್ಟ್ ಡಿ ಒಳಗಿಲ್ಲ, right. So like this the questions are there. These are part D questions. Okay, 18 questions adavri part D, right. This is for part D. ಆಮೇಲೆ ನೋಡ್ರಿ, part D ಇದು 15 marks ತಯಾರಿ ಆಯ್ತು. ಇನ್ part D ಒಳಗೆ ನ್ಯೂಮರಿಕಲ್ಸ್ 5 mark ನ್ಯೂಮರಿಕಲ್ಸ್.
I have done already the videos on 5 mark numericals. You can watch that. Amale, I'm also going to upload the 5 mark numericals from model paper as well as practice paper. ಅವತ್ತನ್ನು ಸಾಲ್ವ್ ಮಾಡಿ ಅವತ್ತರದ ವಿಡಿಯೋಸ್ ಕೂಡ ನೆಕ್ಸ್ಟ್ ವಿಡಿಯೋದಿಂದ ಹಿಡ್ಕೊಂಡು ಆ ನ್ಯೂಮರಿಕಲ್ಸ್ ಗಳನ್ನ ನಾನು ಸಾಲ್ವ್ ಮಾಡಿ ವಿಡಿಯೋಸ್ ಹಾಕ್ತೀನಿ, ಅದನ್ನು ನೀವು ಓದಬಹುದು. ಓಕೆ, ಇಲ್ಲಿ ನೋಡ್ರಿ, one numerical you are sure going to get on electric charges and fields or electric potential and capacitance. If you get a derivation from electric charges and field, you will get a numerical on electric potential and capacitance. Arrangement hangada. If you get a derivation on electric potential and capacitance, you will get a numerical from electric charges and fields. So if ಎರಡು ಚಾಪ್ಟರ್ ದಾಗಿಂದ derivations plus numericals ನೀವು ಮಾಡಿಬಿಟ್ರೆ 5 ಮಾರ್ಕ್ ಒಂದು derivation, 5 ಮಾರ್ಕ್ ಒಂದು numerical 100% sure ನಿಮಗೆ ಟಚ್ ಆಗ್ತದೆ. 10 ಮಾರ್ಕ್ಸ್ ಅಲ್ಲೇ ಬಂತು. ಕರೆಂಟ್ ಎಲೆಕ್ಟ್ರಿಸಿಟಿ, ಡೋಂಟ್ ಸ್ಕಿಪ್ ದಿಸ್ ಚಾಪ್ಟರ್ ಅಟ್ ಎನಿ ಕಾಸ್ಟ್. ಒಂದು ನ್ಯೂಮರಿಕಲ್ ನಿಮಗೆ ಕರೆಂಟ್ ಎಲೆಕ್ಟ್ರಿಸಿಟಿ ದಾಗಿಂದ ಬರ್ತದೆ. ಎಸಿ ಒಂದು ನ್ಯೂಮರಿಕಲ್ 100% ಶೋರ್ ಬರ್ತದೆ. ರೇ ಆಪ್ಟಿಕ್ಸ್ ಆರ್ ವೇ ಆಪ್ಟಿಕ್ಸ್ 99% ಇಟ್ ವಿಲ್ ಬಿ ಆನ್ ರೇ ಆಪ್ಟಿಕ್ಸ್, ರೈಟ್? ಸೊ ಎರಡು ನ್ಯೂಮರಿಕಲ್ಸ್ ನೀವು ಸಾಲ್ವ್ ಮಾಡಬೇಕಾಗ್ತದೆ. ಔಟ್ ಆಫ್ 4 2 ನ್ಯೂಮರಿಕಲ್ಸ್ ಯು ಹ್ಯಾವ್ ಟು ಸಾಲ್ವ್. ಡೂ ಅಟ್ ಲೀಸ್ಟ್ ಫಸ್ಟ್ ಚಾಪ್ಟರ್, ಸೆಕೆಂಡ್ ಚಾಪ್ಟರ್, ಥರ್ಡ್ ಚಾಪ್ಟರ್ ಅಂಡ್ 7th ಚಾಪ್ಟರ್ ಅಲ್ಟರ್ನೇಟಿಂಗ್ ಕರೆಂಟ್. ಇವು ಚಾಪ್ಟರ್ಸ್ ಮೇಲೆ ನ್ಯೂಮರಿಕಲ್ಸ್ ಗಳನ್ನು ಒಟ್ಟ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. 2 ನ್ಯೂಮರಿಕಲ್ಸ್ ಯು ಕ್ಯಾನ್ ಸಾಲ್ವ್ ಅಟ್ ಎನಿ ಕಾಸ್ಟ್, ರೈಟ್? ಸೊ ಡೂ ದಿಸ್ ನ್ಯೂಮರಿಕಲ್ಸ್ ಆನ್ ದೀಸ್ ಚಾಪ್ಟರ್ಸ್. ದಿಸ್ ಇಸ್ ಆಲ್ ಅಬೌಟ್ ಪಾರ್ಟ್ ಡಿ. ನೆಕ್ಸ್ಟ್ ಪಾರ್ಟ್ ಸಿ. ಪಾರ್ಟ್ ಸಿ ಒಳಗೂ ಕೂಡ 3 ಮಾರ್ಕ್ಸ್ ಕ್ವೆಶನ್ಸ್ ಅದಾವ. ಇಲ್ಲೂ ಕೂಡ ಒಂದು ನ್ಯೂಮರಿಕಲ್ ಬರ್ತದ್ರಿ. ಡೂ 3 ಮಾರ್ಕ್ ನ್ಯೂಮರಿಕಲ್ಸ್ ಫ್ರಮ್ ಚಾಪ್ಟರ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಡುವಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್ ಅಂಡ್ ನ್ಯೂಕ್ಲಿಯರ್, ರೈಟ್? ಓಕೆ, ಇದು ಇದ್ರ ಮೇಲಿಂದ ನೀವು 3 ಮಾರ್ಕ್ಸ್ ನ್ಯೂಮರಿಕಲ್ಸ್ ಮಾಡ್ರಿ. ಉಳಿಕಿದ್ದು 3 ಮಾರ್ಕ್ಸ್ ಕ್ವೆಶನ್ಸ್ ಇಲ್ಲ ಅದಾವ್ರಿ, ರೈಟ್? ಸೊ ದಿಸ್ ಇಸ್ ಆಲ್ ಅಬೌಟ್ ಪಾರ್ಟ್ ಸಿ. ನೆಕ್ಸ್ಟ್ ವಿಲ್ ಗೋ ಫಾರ್ ಪಾರ್ಟ್ ಬಿ. ಪಾರ್ಟ್ ಬಿ ಒಳಗೂ ಕೂಡ ನಿಮ್ಗೆ ಇದು ಆಕ್ಚುಲಿ 2025 ಆಗ್ಬೇಕ್ರಿ. 25 ತನಕ ಅಪ್ಡೇಟೆಡ್ ಇದೆ, 23 ಅಂತ ನಾ ಬರ್ದೀನಿ. ಬಟ್ ಇಲ್ಲೇ 2 ಮಾರ್ಕ್ಸ್ ಒಂದು ನ್ಯೂಮರಿಕಲ್ ಬರ್ತದ್ರಿ. ಇಟ್ ಮೇ ಬಿ ಆನ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಅಟಮ್ಸ್ ಅಂಡ್ ನ್ಯೂಕ್ಲಿಯರ್, ರೈಟ್? ಸೊ ಇಲ್ಲಿ ಪಾರ್ಟ್ ಬಿ ದ ಕ್ವೆಶನ್ಸ್ ಅದಾವ್ರಿ, ರೈಟ್? ಸೊ ದೀಸ್ ಆರ್ ದ ಪಾರ್ಟ್ ಬಿ ಕ್ವೆಶನ್ಸ್. ಸೊ ಲೈಕ್ ದಿಸ್ you will get the important questions from second PUC physics. Dear students, ಈಗ ಇದೆಲ್ಲಾನು ಕೂಡ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಯ್ತು. ಇನ್ನು ವೇರ್ ಯು ವಿಲ್ ಗೆಟ್ ದಿಸ್ PDF? ಈ PDF ನಿಮಗೆ ಎಲ್ಲಿ ಸಿಗ್ತದ್ರಿ? ಸಿ, ದ ಲಿಂಕ್ ಆಫ್ ಪರಿವರ್ತನ್ ಫಿಸಿಕ್ಸ್ Telegram channel as well as WhatsApp channel is present in the description box. Go and join the Telegram or WhatsApp channel of Parivartan Physics by that link. In that channel, I will be posting this PDF for you all, right? If pure either PDF ನಿಮಗೆ available ಇರ್ತದ್ರಿ, you can download it, you can take it print ತಗೊಳ್ರಿ, ಮೊಬೈಲ್ ದಾಗ ನೋಡ್ಕೊಂತ ಕೂಡಬೇಡ್ರಿ, ಪ್ರಿಂಟ್ ತಗೋರಿ, ಸರಿಯಾಗಿ ಓದ್ರಿ. ಆಮೇಲೆ 1 by 1 ನೀವು ಯಾವ ಕ್ವೆಶನ್ಸ್ ಗಳನ್ನ ಪರ್ಫೆಕ್ಟ್ ಮಾಡ್ಕೊಂತ ಹೋಗ್ತೀರಿ ಆ ತರ ಟಿಕ್ ಮಾಡ್ಕೊಂತ ಬರ್ರಿ. ಸೊ ಇದೊಂದು ಚೆಕ್ ಲಿಸ್ಟ್ ತರನು ನಿಮಗೆ ಬಿಹೇವ್ ಮಾಡ್ತದ್ರಿ, right? So this is all about the most important questions for your second PUC annual examination 2026. Dear students, I am here to help you in all the aspects of your second PUC, in the journey of your second PUC. So please don't forget to subscribe and share this channel. And if you need anything else, please put a comment in the comment box. I'll surely make a video on that, right? Please refer, share the video, share the channel with your friends, seniors as well as juniors, right? Thank you so much. Please keep watching and supporting the channel. We'll meet again in the next video. Next, I will go on uploading the videos on numericals from model paper as well as practice papers, and we'll also continue the KCET series, right? Thank you so much. We'll meet again in the next video. Thank you.